ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ಇಸಿಸಿ ಶಾಲೆಗಳು ಪ್ರತಿದಿನ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳ ಅಟೆಂಡೆನ್ಸ್ ಅನ್ನ ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಕೂಲ್ ಎಜುಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಶಾಲಾ ಶಿಕ್ಷಣ ಇಲಾಖೆಯ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದರಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ಸ್ ನಲ್ಲಿರುವಂತಹ e.gov ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವ ಒಂದು ವೆಬ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು ಸಮಗ್ರ ಶಿಕ್ಷಣ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೇರವಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಪೇಜ್ ಗೆ ಬರ್ತೀರಾ. ಇದರಲ್ಲಿರುವಂತಹ ಈ ಒಂದು ಅರ್ಲಿ ಚೈಲ್ಡ್ ಕೇರ್ ಅಂಡ್ ಎಜುಕೇಶನ್ ನ ಈ ಒಂದು ಇಸಿಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇಸಿಸಿ ಯ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಶಾಲೆಯನ್ನು ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಲು ಇಲ್ಲಿರುವಂತಹ ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿ HM ಲಾಗಿನ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಯೂಸರ್ ನೇಮ್ ಅನ್ನ ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ ಅನ್ನ ಅದೇ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಪ್ರಪ್ರಥಮವಾಗಿ ಲಾಗಿನ್ ಆದ್ರೆ ನಿಮ್ಗೆ ಈ ರೀತಿಯಾದಂತಹ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ, ಕನ್ಫರ್ಮ್ ಇಸಿಸಿ ಸ್ಕೂಲ್ ಫಂಕ್ಷನಿಂಗ್ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಶಾಲೆ ಇಸಿಸಿ ಆಗಿದ್ರೆ ಮತ್ತು LKG UKG ಮಕ್ಕಳು ದಾಖಲಾಗಿದ್ರೆ ಇಲ್ಲಿರುವಂತಹ ಸ್ಟಾರ್ಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಪ್ರಪ್ರಥಮವಾಗಿ ನಿಮ್ಮ ಶಾಲೆಗೆ ದಾಖಲಾಗಿರುವ LKG ಮತ್ತು UKG ಮಕ್ಕಳ ಸಂಖ್ಯೆಯನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಅಪ್ಡೇಟ್ ಮಾಡಲು ಈ ಮೆನುಗಳಲ್ಲಿರುವಂತಹ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಬರುವಂತಹ ಎನ್ರೋಲ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇಸಿಸಿ ಎನ್ರೋಲ್ಮೆಂಟ್ ಅಪ್ಡೇಟ್ ಅನ್ನುವ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ LKG ಗೆ ಮತ್ತು UKG ಗೆ ದಾಖಲಾಗಿರುವ ಅಂದ್ರೆ SATS ನಲ್ಲಿ 2/6/2026 ಇರುವಂತಹ ಸಂಖ್ಯೆಗಳನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಇವತ್ತಿನ ದಿನಾಂಕದವರೆಗೂ ನಿಮ್ಮ ಶಾಲೆಗೆ ದಾಖಲಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನೀವು ಈ ಒಂದು ಅಪ್ಡೇಟ್ ಎನ್ರೋಲ್ಮೆಂಟ್ ಇಫ್ ಎನಿ ಚೇಂಜಸ್ ಕಾಲಮ್ ನಲ್ಲಿರುವ ಆ LKG ಗೆ ಸಂಬಂಧಪಟ್ಟ ಬಾಕ್ಸ್ ನಲ್ಲಿ ಇವತ್ತಿನವರೆಗೂ ದಾಖಲಾಗಿರುವ LKG ಸಂಖ್ಯೆಯನ್ನ ಎಂಟ್ರಿ ಮಾಡಿ. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ LKG ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ UKG ಗೆ ಇದುವರೆಗೂ ನಿಮ್ಮ ಶಾಲೆಯಲ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಗೆ UKG ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಪ್ಡೇಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಅಪ್ಡೇಟೆಡ್ ಎನ್ರೋಲ್ಮೆಂಟ್ ಹಿಸ್ಟರಿ ಬೈ HM ಟೇಬಲ್ ನಲ್ಲಿ ನೀವು ಅಪ್ಡೇಟ್ ಮಾಡಿರುವಂತಹ ಮಕ್ಕಳ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ರೀತಿಯಾಗಿ ನೀವು ಜೂನ್ 30ನೇ ತಾರೀಕಿನವರೆಗೂ ನಿಮ್ಮ ಶಾಲೆಗೆ LKG ಮತ್ತು UKG ಗೆ ದಾಖಲಾಗಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಈ ಒಂದು ಸ್ಕ್ರೀನ್ ಗೆ ಬಂದು ನೀವು ಆ ಒಂದು ಅಪ್ಡೇಟೆಡ್ LKG UKG ಮಕ್ಕಳ ಸಂಖ್ಯೆಯನ್ನ ಇಲ್ಲಿ ಅಪ್ಡೇಟ್ ಮಾಡುವುದರ ಮೂಲಕ ಸಬ್ಮಿಟ್ ಮಾಡ್ಕೊಂಡ್ರೆ ನೀವು ಯಾವ ದಿನಾಂಕದಂದು ಆ ಒಂದು ಎನ್ರೋಲ್ಮೆಂಟ್ ಅಪ್ಡೇಟ್ ಆಗಿರುವ ಸಂಖ್ಯೆಯನ್ನ ಅಪ್ಡೇಟ್ ಮಾಡ್ಕೊಳ್ತೀರಿ ಆ ಒಂದು ಡೇಟ್ ಅನುಗುಣವಾಗಿ ನಿಮ್ಗೆ ಇಲ್ಲಿ ಎನ್ರೋಲ್ಮೆಂಟ್ ತೋರಿಸಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ರೀತಿಯಾಗಿ ನೀವು ಅಪ್ಡೇಟೆಡ್ ಎನ್ರೋಲ್ಮೆಂಟ್ ಅನ್ನ ಅಪ್ಡೇಟ್ ಮಾಡಿಕೊಂಡ ನಂತರ ಇಲ್ಲಿರುವಂತಹ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ಈ ಒಂದು ಹೋಮ್ ಸ್ಕ್ರೀನ್ ಗೆ ಬರ್ತೀರಾ. ನಿಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಹಾಜರಾತಿಯನ್ನ ಎಂಟ್ರಿ ಮಾಡಲು ಈ ಮೆನುಗಳಲ್ಲಿರುವಂತಹ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿರುವಂತಹ ಅಟೆಂಡೆನ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸ್ಕೂಲ್ ಅಟೆಂಡೆನ್ಸ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಮತ್ತು ನಿಮ್ಮ ಶಾಲೆಯಲ್ಲಿ LKG ಮತ್ತು UKG ಗೆ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೀವು ಅಪ್ಡೇಟ್ ಮಾಡ್ಕೊಂಡಿರ್ತೀರಿ ಆ ಸಂಖ್ಯೆ ಇಲ್ಲಿ ತೋರಿಸ್ತಾ ಇರುತ್ತೆ. ನಂತರ ನೀವು ಯಾವ ದಿನದ ಹಾಜರಾತಿಯನ್ನ ಹಾಕಬೇಕು ಆ ದಿನಾಂಕವನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಲು ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ. ನೀವು ಯಾವ ದಿನದ ಅಟೆಂಡೆನ್ಸ್ ಅನ್ನ ಹಾಕ್ತಾ ಇದ್ದೀರಿ ಆ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ಕೂಲ್ ವರ್ಕಿಂಗ್ ಸ್ಟೇಟಸ್ ನಲ್ಲಿ ಬೈ ಡಿಫಾಲ್ಟ್ ಆಗಿ ವರ್ಕಿಂಗ್ ಇರುತ್ತೆ. ಸಪೋಸ್ ನಿಮ್ಮ ಶಾಲೆ ನಾಟ್ ವರ್ಕಿಂಗ್ ಇತ್ತು ಅಂತಂದ್ರೆ ನಾಟ್ ವರ್ಕಿಂಗ್
ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಯಾಕೆ ನೀವು ಸೆಲೆಕ್ಟ್ ಮಾಡಿಕೊಂಡ ದಿನಾಂಕದಂದು ನಿಮ್ಮ ಶಾಲೆ ವರ್ಕಿಂಗ್ ಇಲ್ಲ ಅನ್ನೋದನ್ನ ಈ ರೀಸನ್ ಬಾಕ್ಸ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಸೆಲೆಕ್ಟ್ ಮಾಡಿಕೊಂಡ ದಿನದಂದು LKG ಎಷ್ಟು ವಿದ್ಯಾರ್ಥಿಗಳು ಹಾಜರಿದ್ರು ಅನ್ನೋದನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು. ಅದೇ ರೀತಿ UKG ಎಷ್ಟು ವಿದ್ಯಾರ್ಥಿಗಳು ಹಾಜರಾದ್ರು ಅನ್ನೋದನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ರೆಕಾರ್ಡ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅನ್ನೋ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಈ ಒಂದು ಟೇಬಲ್ ನಲ್ಲಿ ನೀವು ಹಾಜರಿಯತಿಯನ್ನ ಎಂಟ್ರಿ ಮಾಡಿರುವ ರಿಪೋರ್ಟ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವೇನಾದ್ರೂ ತಪ್ಪಾಗಿ ಹಾಕಿದ್ರೆ ಈ ಒಂದು ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡಿಲೀಟ್ ಮಾಡಿ ಹೊಸದಾಗಿ ಈ ಫಾರ್ಮ್ ನಲ್ಲಿ ಮಾಹಿತಿಯನ್ನ ಎಂಟ್ರಿ ಮಾಡುವುದರ ಮೂಲಕ ಸಬ್ಮಿಟ್ ಮಾಡಬೇಕು. ಅಟೆಂಡೆನ್ಸ್ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೀವು ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಗೆ ಬರ್ತೀರಾ. ಈ ರೀತಿಯಾಗಿ ನೀವು ನಿಮ್ಮ ಶಾಲೆಗೆ ದಾಖಲಾಗಿರುವ LKG ಮತ್ತು UKG ಮಕ್ಕಳ ಮಾಹಿತಿಯನ್ನ ಫಸ್ಟ್ ಎನ್ರೋಲ್ಮೆಂಟ್ ಮೆನು ನಲ್ಲಿ ಹೋಗಿ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ಪ್ರತಿದಿನ ಈ ಒಂದು ಅಟೆಂಡೆನ್ಸ್ ಮೆನುಗೆ ಹೋಗಿ ನಿಮ್ಮ ಶಾಲೆಗೆ ಆ ಒಂದು ದಿನದ ಹಾಜರಾತಿಯನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಅಟೆಂಡೆನ್ಸ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿರುವಂತಹ ಸೈನ್ ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸೈನ್ ಔಟ್ ಮಾಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಶಾಲೆಗೆ ದಾಖಲಾಗಿರುವ LKG ಮತ್ತು UKG ಮಕ್ಕಳ ಹಾಜರಾತಿಯನ್ನ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.